ಇದೇ ಸಂದರ್ಭದಲ್ಲಿ ಬಿಜೆಪಿ ಕೊಟ್ಟಂಥ ಆ್ಯಡ್ ಏನಿದೆ ವಿ.ಬಿ.ಜಿ. ರಾಮ್ಜಿ ಜಾಹೀರಾತನ್ನು ಈಗ ವಿಪಕ್ಷ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ನೆಹರು ಕುಟುಂಬದ ಹೆಸರಲ್ಲಿ ಹೆಚ್ಚು ಯೋಜನೆಗಳನ್ನು ತಂದಿದ್ದಾರೆ. ಕಾಂಗ್ರೆಸ್ನವರು ನಕಲಿ ಗಾಂಧಿಗಳು, ಮಹಾತ್ಮ ಗಾಂಧಿಗೂ ನೆಹರು ಕುಟುಂಬಕ್ಕೂ ಸಂಬಂಧ ಇಲ್ಲ, ಬೋಫೋರ್ಸ್ ಹಗರಣ ಮಾಡಿದ್ರು, ಸಂವಿಧಾನ ತಿದ್ದುಪಡಿ ಮಾಡಿದ್ರು, ನೀವು ಕಾಂಗ್ರೆಸ್ನ ಕಾಟ ತಡೆಯೋಕ್ಕಾಗದೆ ಈ ಜಾಹೀರಾತನ್ನು ನಾವು ಕೊಟ್ಟಿದ್ದೀವಿ. ನಾವು ಬಿಜೆಪಿ ಪಕ್ಷದ ವತಿಯಿಂದ ಈ ಜಾಹೀರಾತನ್ನು ಕೊಟ್ಟಿರೋದು, ಆದರೆ ಕಾಂಗ್ರೆಸ್ನವರು ಜನರ ತೆರಿಗೆ ಹಣದಿಂದ ಜಾಹೀರಾತನ್ನು ಕೊಟ್ಟಿದ್ದಾರೆ. ಗಾಂಧೀಜಿ ಬಗ್ಗೆ ಮಾತನಾಡುವಂತಹ ನೈತಿಕತೆ ಕಾಂಗ್ರೆಸ್ನವರಿಗೆ ಇಲ್ಲ ಅಂತ ಹೇಳಿ ಇದು ಆ್ಯಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಾಮ್ಜಿ ಅಡ್ವರ್ಟೈಸ್ಮೆಂಟ್ ಏನು ಬಂದಿದೆ, ನಾವು ಕಾಂಗ್ರೆಸ್ ರೀತಿ ಜನರ ತೆರಿಗೆ ಹಣದಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ. ಪಾರ್ಟಿಯಿಂದ ತೆರಿಗೆ ಕೊಟ್ಟಿದ್ದೀವಿ. ನಾವು ಸರ್ಕಾರದ ವತಿಯಿಂದ ಕೊಡ್ಬೋದಾಗಿತ್ತು, ಆದರೆ ಪಾರ್ಟಿ ವತಿಯಿಂದ ಕೊಟ್ಟಿದ್ದೀರಿ. ನಾವು ಕೇಂದ್ರ ಸರ್ಕಾರದ ವತಿಯಿಂದನೂ ಕೊಡ್ಬೋದಾಯಿತು. ಅದನ್ನು ಜನಗಳ ತೆರಿಗೆ ಹಣವನ್ನು ಪೋಲ್ ಮಾಡಿ ಕಾಂಗ್ರೆಸ್ ಅವರು ಕೊಟ್ಟಿತ್ತು, ನಾವೀಗ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದೀರಿ. ಅದಕ್ಕೇನೋ ಕಾಮೆಂಟ್ಗಳೇನೋ ಮಾಡ್ತಾ ಇದ್ದಾರಂತೆ, ಗಾಂಧೀಜಿ ಅಹಿಂಸಾವಾದಿ ಅಂತ. ಹೌದು, ಅವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂದರು. ಮಾಡಿದ್ರಾ? ಹೆಂಡ ಕುಡಿಸ್ಬೇಡ್ರಿ ಅಂದರೆ ಊರೂರಿಗೂ ಹೆಂಡದ ಅಂಗಡಿ ಓಪನ್ ಮಾಡಿದ್ರು, ಅದರಲ್ಲಿ 6,000 ಕೋಟಿ ಲೂಟಿ ಹೊಡೆದಿದ್ದೀರ. ಮಾಡಿದ್ರಾ? ಜನಗಳಿಗೆ ಈ ಗೋ ಹತ್ಯೆಯನ್ನು ನಿಲ್ಲಿಸಬೇಕು ಅಂತೇಳಿ ಗಾಂಧೀಜಿಯವರು ಕರೆ ಕೊಟ್ಟರು, ಆದರೆ ಅದನ್ನು ನಡೆಸಿಲ್ಲ. ನೀವು ಆ ಬಿಲ್ಲನ್ನೇ ವ್ಯತ್ಯಾಸ ಮಾಡೋಕ್ಕೆ ಹೊರಟಿದ್ದೀರ ನೀವು. ಅದರಿಂದ ಗಾಂಧೀಜಿಯವರ ಬಗ್ಗೆ ಹೇಳೋವಂಥ ನೈತಿಕ ಅಧಿಕಾರ ನೀವು ಕಳ್ಕೊಂಬಿಟ್ಟಿದ್ದೀರಾ. ಯಾಕಂದರೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಗಾಂಧೀಜಿ. ಇಡೀ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳು ಗಾಂಧೀಜಿ ಮೇಲೆ ನಡಿಬೇಕಾಯಿತು. ಅಥವಾ ಗಾಂಧೀಜಿ ನಂಬಿರ್ತಕ್ಕಂಥ ರಾಮ್ ಅಂತ ಹೇಳ್ತಾ ಇದ್ರು, ರಘುಪತಿ ರಾಘವ ರಾಜ ರಾಮ್ ಅಂತ ಹೇಳ್ತಾ ಇದ್ರು, ಅವರ ಹೆಸರ ಮೇಲೆ ಹೋಗ್ಬೇಕಾಯಿತು. ಆದರೆ ನೀವು 470 ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು, ನಿಮ್ಮ ಕುಟುಂಬದ ಎಲ್ಲರ ಹೆಸರು ನೆಕ್ಸ್ಟ್ ರಾಹುಲ್ ಗಾಂಧಿನೂ ಶುರು ಮಾಡ್ಕೊಂತೀರ, ಪ್ರಿಯಾಂಕಾ ಗಾಂಧಿನೂ ಶುರು ಮಾಡ್ಕೊಂತೀರ. ಅಂದರೆ ನಿರಂತರವಾಗಿ ಸರ್ಕಾರದ ಯೋಜನೆಗಳಿಗೆ ಗಾಂಧಿಗಿಂತ ಜಾಸ್ತಿ ನಿಮ್ಮ ಮನೆ ತಂದ ಹೆಸರಿದೆ. ಏನು ಕಾರಣ? ಗಾಂಧೀಜಿ ಬಗ್ಗೆ ನಮ್ಗೆ ಅಪಾರ ಪ್ರೀತಿ ಅಂತೀರಲ್ಲ, ಎಲ್ಲಿಟ್ಟಿದ್ದೀರಾ? ಅಂಬೇಡ್ಕರ್ ಬಗ್ಗೆ ಅಪಾರ ಪ್ರೀತಿ ಅಂತಿದ್ದೀರಲ್ಲ, ಇನ್ನು 470 ಇಟ್ಟಿದ್ದೀರಲ್ಲ ಹೆಸರು. ಆ 470 ಗಾಂಧೀಜಿ ಹೆಸರು ಹಾಕಿರಲಿಲ್ಲ, ಅಂಬೇಡ್ಕರ್ ಹೆಸರು ಹಾಕಿರಲಿಲ್ಲ, ನಿಮ್ಮ ಮನೆ ತಂದೆ ಹೆಸರು ಹಾಕಿಟ್ಕೊಂಡ್ರಿ. ಅದರಿಂದ ನೀವು ನಕಲಿ ಗಾಂಧಿಗಳು ನೀವೆಲ್ಲ. ನಿಮಗೂ ಗಾಂಧೀಜಿ ಕುಟುಂಬಕ್ಕೂ ಸಂಬಂಧನೇ ಇಲ್ಲ. ಆದರೆ ಗಾಂಧೀಜಿ ಹೆಸರನ್ನು ತೆಗೆದುಕೊಂಡು ಗಾಂಧೀಜಿ ಹೆಸರಿಗೆ ಅಪವಿತ್ರ ಮಾಡ್ತಾ ಇದ್ರು. ಯಾಕಂದರೆ ಗಾಂಧಿ ಹೆಸರು ಇಟ್ಕೊಂಡು ಬೋಫ್ಯಾಕ್ಸ್ ಹಗರಣ ಮಾಡಿದ್ರಿ. ಇಂದಿರಾ ಗಾಂಧಿಯವರು ಗಾಂಧೀಜಿ ಹೆಸರು ಇಟ್ಕೊಂಡು ದೇಶದ ಸಂವಿಧಾನವನ್ನೇ ಬದಲಿಸ್ಬಿಟ್ರು, ಎಮರ್ಜೆನ್ಸಿ ತಂದರು. ಈ ಥರ ಗಾಂಧಿಗೆ ವಿರೋಧವಾದಂಥ ಕೆಲಸಗಳನ್ನು ಮಾಡೋ ಮುಖಾಂತರ ಗಾಂಧೀಜಿಗೆ ಅವಮಾನ ಮಾಡಿದಂಥ ನಿಮ್ಮ ಬಗ್ಗೆ ಬೇಸರ ಆಗಿ ಗಾಂಧೀಜಿನೇ ಕೋಲ್ ತಗೊಂಡಿದ್ದಾರೆ. ನಿಮ್ಮ ಕಾಟ ತಾಳಲಾರ್ದ ಆ ಅಡ್ವರ್ಟೈಸ್ಮೆಂಟನ್ನು ಬಿಜೆಪಿ ಕೊಟ್ಟಿದೆ, ಅದರಲ್ಲಿ ಏನೂ ತಪ್ಪಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.